ಏಷ್ಯಾದಲ್ಲೇ ಇಂಥ ದೊಡ್ಡ ಅಕ್ವೆಡಕ್ಕು 10 ಕಿಲೋಮೀಟರ್ ಮೇಲೆ ಇಡೀ ಏಷ್ಯಾದಲ್ಲಿ ಎಲ್ಲೂ ಮಾಡಿದ್ದಿಲ್ಲ. ಅಂಥದನ್ನ ನಾವು ಎತ್ತಿನ ನೀರನ್ನು ಕೊಡಲಿಕ್ಕೆ ಈ ಅಕ್ವೆಡಕ್ ಮಾಡಿದ್ದೀವಿ. ಕೇಂದ್ರ ಸರ್ಕಾರ ಕೂಡ ನಮ್ಮ ಕೆಲಸ ನೋಡಿಬಿಟ್ಟು ಅವರು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ನನಗೆ ಮೊದಲು ನನ್ನ ಆದ್ಯತೆ ಕುಡಿಯೋ ನೀರಿಗೆ ಎಲ್ಲರಿಗೂ ಒದಗಿಸ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಅದಕ್ಕೆ ಇದೆಲ್ಲ ನೋಡಾದ್ಮೇಲೆ ನಾನು ಕಾಂಟ್ರಾಕ್ಟ್ಗಳನ್ನ ಕರೆದು ಏನೇನು ಸಮಸ್ಯೆ ಇದೆ ಅಂತ ಹೇಳಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀನಿ. ಎರಡನೇದು, ಮೊನ್ನೆ ಕೂಡ ನಾನು ಕೊರಟಗೆರೆ ಮತ್ತು ದೊಡ್ಡಬಳ್ಳಾಪುರ ಏನು ನಾವು ಬ್ಯಾಲೆನ್ಸಿಂಗ್ ರಿಸರ್ವೇಯರ್ ಇತ್ತು ಅದಕ್ಕೆ ವಿಸಿಟ್ ಮಾಡಿ ಪರಿಸ್ಥಿತಿ ನಾನೇ ಕಣ್ಣಲ್ಲಿ ನೋಡಿದ್ದೀನಿ. ಅದು ಮುಂದಕ್ಕೆ ಕ್ಯಾಬಿನೆಟಲ್ಲಿ ಆ ವಿಚಾರ ಏನಿದೆ ಅಂತೇಳಿ ನಾನು ಮಂಡಿಸ್ತೇನೆ. ಸೊ ಈಗ ಹೇಮಾವತಿ ಇರ್ಬೋದು, KRS ಇರ್ಬೋದು, ಮತ್ತು ಯಾವುದೇ ಇದಿರ್ಬೋದು, ಈಗೆಲ್ಲ ನೀರು ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ ಮಳೆ. ನಾನು ಎಲ್ಲ ಮಂತ್ರಿಗಳಿಗೆ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳಿಗೆ ಮೀಟಿಂಗ್ ಮಾಡಿ ಆ ನೀರನ್ನು ಮತ್ತು ಡ್ಯಾಮ್ ಸೇಫ್ಟಿ, ಫಸ್ಟು ನೀರನ್ನು ಸುಮ್ಮನೆ ಸಮುದ್ರಕ್ಕೆ ಹೋಗುವಂಥದ್ದು ನೀರಲ್ಲ, ನಾವೇನು ತಮಿಳುನಾಡು ಕೊಡಬೇಕು ಕೊಡೋಣ, ಮಿಕ್ಕಿದ್ದ ನೀರನ್ನು ಹೀಗೆ ಕೂಡಲೇ ಕೆರೆಗಳನ್ನು ತುಂಬಿಸಲಿಕ್ಕೆ ತೀರ್ಮಾನ ಮಾಡಬೇಕು. ನೀವೇ ICC ಮೀಟಿಂಗನ್ನು ಮಾಡಿ ಅಂತೇಳಿ ನಿರ್ದೇಶನವನ್ನು ನಾನು ಕೊಟ್ಟಿದ್ದೇನೆ. ಸೊ ಅವ್ರು ಮಾಡಿ ಫಸ್ಟು ನಿನ್ನೆ KRS ಓಪನ್ ಮಾಡಿದ್ದಾರೆ. ಇವತ್ತು ಮುಂದಕ್ಕೆಲ್ಲ ನಾನು ಕೆರೆಗಳನ್ನ ತುಂಬಿಸೋದಕ್ಕೆ ಚಾನೆಲ್ಗೆ ಓಪನ್ ಮಾಡೋಕ್ಕೆ ಹೇಳಿದ್ದಾರೆ. ಈಗ ಕೂಡ ವಾಸು ಜಯಚಂದ್ರ ಅವರೆಲ್ಲ ಮಾತಾಡಿದ್ದಾರೆ. ಈ ಭಾಗದಲ್ಲೂ ಕೂಡ ಆ ನೀರನ್ನು ಬರಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಆ ಕೆಲಸವನ್ನು ನಾನು ಮಾಡ್ತೀನಿ. ಇದು ಮೂಲ. ಆಮೇಲೆ 30ನೇ ತಾರೀಕು ಮೀಟಿಂಗ್ ಇಟ್ಟಿದ್ದೆ, ಅದು ಸೋಮಣ್ಣವರು ನನಗೆ ರಿಕ್ವೆಸ್ಟ್ ಮಾಡಿದ್ದಾರೆ 4ಕ್ಕೂ 5ನೇ ತಾರೀಕು ಮಾಡಿ ಅಂತ. ಸೊ ಅದನ್ನು ನಮ್ಮ ಇದ್ರದ್ದು ಲಿಂಕ್ ಅದನ್ನು ಕೂಡ 3-4 ದಿನ ಮುಂದಕ್ಕೆ ಹಾಕಿ ಅವರು ಬರಲಿ, ಅವ್ರಿಗೂ ಕೂಡ ಮನವರಿಕೆ ಆಗ್ತದೆ. ಸೊ ಅದಾದಮೇಲೆ ಒಂದು ಎಲ್ಲ